ಪಾಂಡುಪುರ ತಾಲೂಕಿನ ಬನಘಟ್ಟ ಗೇಟ್ ಬಳಿ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಮಿಸಿರುವ ಹೊಸ ಸೇತುವೆ ಲೋಕಾರ್ಪಣೆಗೆ ಆಗ್ರಹಿಸಿ ಬಿಜೆಪಿ ಮುಖಂಡ ಎಚ್ ಎನ್ ಮಂಜುನಾಥ್ ನೇತೃತ್ವದಲ್ಲಿ ಸ್ಥಳೀಯ ಗ್ರಾಮಗಳ ಮುಖಂಡರು ಪ್ರತಿಭಟನೆ ನಡೆಸಿದರು. ಬನಘಟ್ಟ ಗೇಟ್ನ ಹಳೆಯ ಸೇತುವೆ ಬಳಿ ರಸ್ತೆ ಕಿರಿದಾಗಿದ್ದರಿಂದ ಹೆದ್ದಾರಿ ಪ್ರಾಧಿಕಾರದಿಂದ ಹೊಸ ಸೇತುವೆ ನಿರ್ಮಾಣವಾಗಿ ಹಲವಾರು ವರ್ಷಗಳು ಕಳೆದಿದ್ದರೂ ಸೇತುವೆ ಉದ್ಘಾಟಿಸಿಲ್ಲ. ತಾಂತ್ರಿಕ ಸಮಸ್ಯೆ ಇದೆ ಎಂಬ ನೆಪವೊಡ್ಡಿ ಅಧಿಕಾರಿಗಳು ಸೇತುವೆ ಉದ್ಘಾಟನೆಗೆ ಕ್ರಮ ವಹಿಸಿಲ್ಲ. ಇದರಿಂದಾಗಿ ಈ ಹೆದ್ದಾರಿಯಲ್ಲಿ ಸಂಚರಿಸುವ ವಾಹನ ಸವಾರರಿಗೆ ಬಹಳ ತೊಂದರೆ ಉಂಟಾಗಿದೆ. ಇಲ್ಲಿ ಹಲವಾರು ಅಪಘಾತಗಳು ಉಂಟಾಗಿ ಅಪಾರ ಸಾವು ನೋವು ಸಂಭವಿಸಿವೆ. ಸೇತುವೆ ಉದ್ಘಾಟನೆಯಾಗದ ಕಾರಣ ರಸ್ತೆ ನಿರ್ಮಾಣ ಪೂರ್ಣಗೊಳ್ಳದೆ ಸುಗಮ ಸಂಚಾರಕ್ಕೆ ತೊಂದರೆಯಾಗಿದೆ. ರಸ್ತೆ ಕಿರಿದಾಗಿದ್ದು ಉಬ್ಬು ತಬ್ಬುಗಳು ಹೆಚ್ಚು ಇರುವುದರಿಂದ ವಾಹನ ಸವಾರರು ನಿತ್ಯವೂ ಫಜೀತಿ ಪಡೆಯುವಂತಾಗಿದೆ. ಹೀಗಾಗಿ ಹೊಸ ಸೇತುವೆ ಉದ್ಘಾಟನೆಗೆ ಅಧಿಕಾರಿಗಳು ಸೂಕ್ತ ಕ್ರಮ ಕೈಗೊಳ್ಳಬೇಕು. ಇಲ್ಲವೇ ಸೇತುವೆ ಉದ್ಘಾಟನೆ ಆಗುವವರೆಗೂ ಸುಗಮ ಸಂಚಾರಕ್ಕೆ ಅನುಕೂಲವಾಗುವಂತೆ ಈ ಹಿಂದಿನಂತೆ ಯಥಾಸ್ಥಿತಿಯಲ್ಲಿ ರಸ್ತೆ ನಿರ್ಮಾಣ ಮಾಡಬೇಕೆಂದು ಆಗ್ರಹಿಸಿದರು. ಈ ವೇಳೆ ಸ್ಥಳಕ್ಕೆ ಬಂದ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಎಡಬಲಿ ಮುಜ್ಜನಕೊಪ್ಪ ಎಇ ಚೇತನ್ ಅವರನ್ನು ಪ್ರತಿಭಟನಾಕಾರರು ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡರು. ಸೇತುವೆಯ ತಾಂತ್ರಿಕ ಸಮಸ್ಯೆ ಬಗೆಹರಿಸಿ ಕೂಡಲೇ ಸೇತುವೆ ಉದ್ಘಾಟಿಸಬೇಕು. ಜೊತೆಗೆ ಪ್ರಾಧಿಕಾರದ ಮೇಲಾಧಿಕಾರಿಗಳನ್ನು ಸ್ಥಳಕ್ಕೆ ಆಹ್ವಾನಿಸಿ ತಕ್ಷಣವೇ ಸೇತುವೆ ಸಮಸ್ಯೆ ಬಗೆಹರಿಸಬೇಕು ಎಂದು ಒತ್ತಾಯಿಸಿದರು. ಆಗ ಎಡಬಲಿ ಮುಜ್ಜನಕೊಪ್ಪ ಮಾತನಾಡಿ, ಫೆಬ್ರವರಿ 12ರಂದು ಹೊಸ ಸೇತುವೆ ಸಮಸ್ಯೆ ಸಂಬಂಧ ನ್ಯಾಯಾಲಯದಲ್ಲಿ ವಿಚಾರಣೆ ಇದೆ. ಬಳಿಕ ಸಮಸ್ಯೆ ಬಗೆಹರಿಸುವುದಾಗಿ ತಿಳಿಸಿದರಾದರೂ ಪ್ರತಿಭಟನಾಕಾರರು ಇದಕ್ಕೆ ಒಪ್ಪದೆ ಪ್ರತಿಭಟನೆ ಮುಂದುವರಿಸಿದರು. ಈ ವೇಳೆ ಮಧ್ಯಪ್ರವೇಶಿಸಿದ ಪೊಲೀಸ್ ಇನ್ಸ್ಪೆಕ್ಟರ್ ಶರತ್ ಕುಮಾರ್ ಪ್ರತಿಭಟನಾಕಾರರ ಮನವೊಲಿಸಿ ಹೆದ್ದಾರಿ ಪ್ರಾಧಿಕಾರದ ಮೇಲಾಧಿಕಾರಿಗಳೊಂದಿಗೆ ದೂರವಾಣಿ ಮೂಲಕ ಚರ್ಚಿಸಿ ಫೆಬ್ರವರಿ 18ರ ಒಳಗಾಗಿ ರಸ್ತೆ ಸಮಸ್ಯೆ ಮತ್ತು ಸೇತುವೆ ಸಮಸ್ಯೆ ಇತ್ಯರ್ಥಗೊಳಿಸಲಾಗುವುದು ಎಂದು ಭರವಸೆ ನೀಡಿದ ಮೇರೆಗೆ ಪ್ರತಿಭಟನಾಕಾರರು ಪ್ರತಿಭಟನೆ ವಾಪಸ್ ಪಡೆದರು. ಪ್ರತಿಭಟನೆಯಲ್ಲಿ ಬಿಜೆಪಿ ಮುಖಂಡರಾದ ಜೆ ಬಾಲಗಂಗಾಧರ್, ಹಿರಿಮಳೆ ಶ್ರೀನಪ್ಪ, ವೀರಭದ್ರಸ್ವಾಮಿ, ಕಾಣದ ಹೊಸೂರು ಕೃಷ್ಣೇಗೌಡ, ಹಿರಿಮಳೆ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಮನು, ಮಾಜಿ ಉಪಾಧ್ಯಕ್ಷ ಕೆಸಿ ಕುಮಾರಸ್ವಾಮಿ, ಸ್ಥಳೀಯ ಗ್ರಾಮಸ್ಥರಾದ ಕೆ ಹೊಸೂರು ರಮೇಶ್, ಜ್ಞಾನೇಶ್, ಜಗ್ಗಣ್ಣ, ಸ್ವಾಮಿಗೌಡ, ನಾಗೇಶ್, ಅಶೋಕ್, ನವೀನ್, ಸುನಿಲ್, ಆಟೋ ಜಲಂದ್ರ ಸೇರಿದಂತೆ ಹಲವರು ಭಾಗವಹಿಸಿದರು. ಬನಘಟ್ಟ ಗ್ರಾಮಸ್ಥರು ಇವತ್ತೊಂದಿನ ಕರೆದು ರೇಟಿಂಗ್ ಅಲ್ಲಿ ಇವತ್ತು ಎಲ್ಲ ಇಲಾಖೆ ಕೊಟ್ಟು ಅವ್ರು ಬಂದವ್ರೆ ಸುವರ್ಣತ್ವ ಮಾತಾಡ್ತಾರೆ ಅಂದ್ರೆ ಅಧಿಕಾರಿಗಳು ಮುಂಚಿತವಾಗಿ ಬರಬೇಕು, ಮುಂಚಿತವಾಗಿ ಬಂದು ಮಾತಾಡಬೇಕು. ಪೊಲೀಸ್ ಬಂದವ್ರ ಅಂತ ಕೇಳ್ತಾರೆ ನಮ್ಮ ಮುಜ್ಜನಕೊಪ್ಪ ಅವರು. ಪೊಲೀಸ್ ಬಂದು ನೀವು ಕೇಳ್ಕೋಬೇಕು, ಪೊಲೀಸ್ ಅವ್ರನ್ನ ಸರ್ ಬನ್ನಿ ಸರ್ ಮಾತುಕತೆ ಮುಖ್ಯ ಮಾತಾಡ್ತೀನಿ ಸರಿ ಮಾಡೋಣ ಅಂತ. ಇವತ್ತೊಂದಿನ ನಾವಿದ್ದೀವಿ, ನಾವು ಎಷ್ಟೇ ಜನ ಬಂದು ಕಂಟ್ರೋಲ್ ಮಾಡ್ತೀವಿ, ಸಮಾಧಾನ ಮಾಡ್ತೀವಿ. ನಾವೆಲ್ಲ ಇಲ್ಲದಾಗ ಆಕ್ಸಿಡೆಂಟ್ ಆಗಿ ಸ್ಟ್ರೈಕ್ ಆದಾಗ ಯಾರು ಜವಾಬ್ದಾರಿ ತಗೋತಾರೆ? ಬನ್ನಿ ಹೇಗಿದೆ ಹೀಗೆ ಬನ್ನಿ ಒಳಗೆ ಬನ್ನಿ. ಯಾರು ಜವಾಬ್ದಾರಿ ತಗೋತಾರೆ? ಇವತ್ತೇನೋ ನಾವು ಇದ್ದೀವಿ, ನಾವೇ ಜವಾಬ್ದಾರಿ ವಹಿಸ್ತೀವಿ. ಏನೇ ಇದ್ರು ಇಲ್ಲಿ ಅನಾಹುತಗಳಾಗಿ ಸ್ಟ್ರೈಕ್ ಆಗುವಂತ ಸಂದರ್ಭದಲ್ಲಿ ಅವಾಗ ಯಾರ ಕಂಟ್ರೋಲ್ ಜನ ಇರೋದಿಲ್ಲ, ಅದನ್ನ ಯೋಚನೆ ಮಾಡಬೇಕು. ನಾವು ಮನವಿ ಕೊಟ್ಟಾಗ ಬಂದು ಮೊದಲನೇದಾಗಿ ಸ್ಪಂದಿಸಬೇಕು. ಚೇತನವ್ರು ಹೇಳಿದೀನಿ, ಅವ್ರು ಮುಜ್ಜನಕೊಪ್ಪರು ಜವಾಬ್ದಾರಿ ಮಾಡಲ್ಲ, ನೀವು ಬೇಗ ಬನ್ನಿ ಅಂತ. ಇವತ್ತು ಎಷ್ಟು 12:30 ಆಯ್ತು. ಮೊದಲನೇದಾಗಿ ನೀವು ಲೇಟಾಗಿ ಬಂದಿರೋದಕ್ಕೆ ಸಭೆಗೆ ಕ್ಷಮೆ ಕೋರ್ಬಿಟ್ಟು ಆಮೇಲೆ ನಿಮ್ದೇನಿದೆ ವಿಚಾರ ಮಾಡಿ. ನಿಮ್ ಟೆಸ್ಟಿಂಗ್ ರಿಪೋರ್ಟ್ ಬಂದ್ಮೇಲೆ ಸೇತುವೆ ಕ್ಲಿಯರ್ ಮಾಡ್ಕೊಡಿ. ಮತ್ತೆ ಯಾವ ರೀತಿ ಇತ್ತು ಗಿಡಿಸ್ಬಿಟ್ಟು ರೆಡಿ ಮಾಡ್ಕೊಡಿ. ಸೊಮ್ಮೆ ನೀವು ಆ ಸೇತುವೆ ಮಾಡಿದಿರ್ತಾನೆ ಅಂತ ಆ ರಿಪೋರ್ಟ್ ಬರೋದು ಯಾಕೆ ಮಾಡಿದ್ರಿ? ಈ ಕೆಲಸ ಯಾಕೆ ಮಾಡಿದ್ರಿ? ಜನಗಳಿಗೆ ಯಾಕೆ ತೊಂದರೆ ಕೊಡ್ತಾ ಇದ್ದೀರಿ? ಯಾಕೆ ತೊಂದರೆ ಕೊಟ್ಟು ರ್ಯಾಂಪ್ ಹಾಕೊಂಡು ಮಾಡಿದ್ರಿ ಟೆಸ್ಟಿಂಗ್? ಆ ಟೆಸ್ಟಿಂಗ್ ರಿಪೋರ್ಟ್ ಮಾಡೋ ಗಂಟೆ ಅದೇ ಕೆಲಸ ಮಾಡ್ಸಿದ್ರೆ ಆ ಕಡೆಯಿಂದ ಬರೀಕ್ ಆಗ್ತದ, ಈ ಕಡೆಯಿಂದ ಬರೀಕ್ ಆಗ್ತದ, ಆ ಕಡೆಯಿಂದ ಬರೀಕ್ ಆಗ್ತದ? ತೋರ್ಸಿ ಏನಂತ ಹೇಳ್ದ ಅವತ್ತಿಂಗ ನಿಮ್ ಮೇಲಧಿಕಾರಿಗಳು ಕರ್ಕೊಂಬನ್ನಿ ಅಂತ ಹೇಳ್ದ. ಕರ್ಕೊಂಬಂದಿದ್ದೀರಾ? ನೀವೇ ಬಂದ್ರ ಪ್ರಯತ್ನ ಏನೋ ನಿಮ್ ಸಬ್ಸಿಡಿಯಿಂದ ಮಾಡಿದ್ರಿ ಈ ಕೆಲ್ಸನ? ಯಾರು ಕೆಲಸ ಮಾಡವ್ರೆ? ಮಾಡಿ ಪರ್ಮಿಷನ್ ಕೊಟ್ಟವ್ರ ಯಾರು? ಇದ್ರು ಅವತ್ತು ಜಗಳ ಇತ್ತು. ಒಂದು 10 ಜನ ಪ್ರಮುಖರು ಸೇರಿದ್ವಿ. ಯಾವತ್ತು ಮೊನ್ನೆ ಸೇರಿದಾಗ ನಿಮ್ಗೇನ್ ಹೇಳಿದೀವಿ, ಸಂಬಂಧಪಟ್ಟ ನಿಮ್ಗಿಂತ ಮೇಲಧಿಕಾರಿ ಕರ್ಕೊಂಡ್ಬಂದು ಮಾತಾಡಿಸಿ ಇದ್ರ ಬಗ್ಗೆ ಸಮರ್ಪಣೆ. ಏನಾಗಲಿ ಅಂದ್ರೆ ನೀವು ಅವ್ರಿಗೆ ವಿಚಾರ ತಿಳಿಸ್ತಾರ, ಇದ್ರಲ್ಲೇನೋ ಗಾಲ್ಮೂಲ್ ಕಾಣ್ತದೆ, ಯಾಕೆ ಅವ್ರಿಗೆ ವಿಚಾರ ತಿಳಿಸ್ತಾರ? ಇಷ್ಟು ಬೃಹತ್ ಒಂದ್ ಮಾತು ಹೇಳ್ತೀನಿ, ಇದು ಒಂದ್ ಮಾತು ಹೇಳ್ತೀನಿ, ಇದೆಂತ ಜಾಗ ನಿಮ್ಗೆ ಗೊತ್ತಿಲ್ಲ. ನೀವು ಒಂದು ಕಡೆ ಬಂದಾದ್ರೆ ಈ ಭಾಗದ ರೈತರು ಓಡಾಡೋದಕ್ಕೆ ಎಲ್ಲೂ ಬೇರೆ ರಸ್ತೆ ಇಲ್ಲ. ಬೇರೆ ಕಡೆ ಮಾಡಿದ್ರು ರಸ್ತೆ, ಬೇರೆ ಕಡೆ ರಸ್ತೆ ಐತೆ. ಇಲ್ಲಿ ಮಾಡಿದ್ರೆ ಎತ್ತಿಂದಲೂ ಹೋಗಿ ಜಾಗ ಇಲ್ಲ. ಅಂತ ಸೂಕ್ಷ್ಮ ಜಾಗದಲ್ಲಿ ರಸ್ತೆ ಮಾಡ್ತಾರೆ, ಹೋರಾಟ ಮಾಡ್ತಾರೆ. 2 ಸಾರಿ ಮಾಡಿದ್ದು, 3ನೇ ಸಾರಿ ಮಾಡ್ತಾರೆ. ಅಂದ್ರೆ ನೀವು ಸಂಬಂಧಪಟ್ಟ ಮೇಲ್ಪಟ್ಟರು ಕರ್ಕ ಬರ್ಬೇಕು. ವಿಳಂಬ ಆದಾಗ ಏನಂದ್ರೆ ನೀವು ಯಾರು ಕರ್ಕ ಬರ್ತಾ ಇದ್ದೀರಿ? ಚೇತನವರು ಬಂದವರು ನೀವು ಮಾಮೂಲಿ ಅದೇ ಬರ್ತಾ ಇದ್ರು ಅಷ್ಟೇ. ಇನ್ಫಾರ್ಮ್ ಮಾಡಿಲ್ಲ ಅಂತ ಹೇಳ್ತಾ ಇದ್ರ. ನಾವು ಮೇಲಾಧಿಕಾರಿಗಳೆಲ್ಲಾನು ಇನ್ಫಾರ್ಮ್ ಮಾಡಿದ್ವಿ, ಎಲ್ಲಾನು ಹೇಳಿದ್ವಿ ಅವ್ರಿಗೆ, ಈ ತರ ಈಗ ವೃತ್ತದಲ್ಲಿ ಮಾಡ್ತಾ ಇದಾರೆ ಹೀಗೆ ಅಂತ. ಅವ್ರೇನ್ ಹೇಳಿದಾರೆ, ಈಗ ನಾವು ಟೆಕ್ನಿಕಲ್ ರಿಪೋರ್ಟ್ ಬರೋವರೆಗೂ ಅವ್ರಿಗೆ ಇಂಟಿಮೇಟ್ ಮಾಡಿದ್ವಿ. ರಮೇಶ್ ಸರ್ ಸೇತುವೆ ಬಗ್ಗೆ ನಾವು ಹೇಳ್ತಾ ಇಲ್ಲ. ಆಫೀಸರ್ ಏನಾರ ಮಾಡ್ತೀರಿ
ಇಲ್ಲ. ಈಗ ಕಂಟೆಂಟ್ ಆಫೀಸರ್ ಎದುರು ಮಾಡ್ಕೊಳ್ಳಿ. ನೋಡಿ, ಮತ್ತೆ ಅವ್ರು ಇದ್ದಿದ್ದು ಆ ರೀತಿ ರಿಟರ್ನ್ ಕಿಡಿಸ್ಬಿಟ್ಟು ಕೊಟ್ಟಿದ್ದೀವಿ. ನಾವು ಕೇಳ್ತಾ ಇರೋದು ಈ ಸೇತುವೆ ಬಗ್ಗೆ ನಾವು ಕೇಳ್ತಾನೆ ಇಲ್ಲ ಈಗ. ಈಗ ರಮೇಶ್ ಸರ್ ಡೆಲ್ಲಿಯಿಂದ ತರ್ಸ್ಕೊಂಡ್ರಿ ರಿಪೋರ್ಟ್, ಹೈದರಾಬಾದ್ ತರ್ಸ್ಕೊಂಡಿದ್ದು ನಮ್ಗೆ ಗೊತ್ತಿಲ್ಲ. ಮತ್ತೆ ಅವ್ರ ರೋಡ್ ಇತ್ತು, ಜನಗಳು ತಿರುಗಾಡೋದಕ್ಕೆ ಅನುಕೂಲ ಮಾಡ್ಕೊಡಿ ಇನ್ನ. ಇಲ್ಲ ರಮೇಶ್ ರಿಪೋರ್ಟ್ ಸರ್ 2 ವರ್ಷ ಬಿಟ್ಕೊಂಡ್ ಬರ್ತದೆ. ಅಲ್ಲಿ ಗಂಟೆ ನಮ್ಗೆ ಕೈ ಕೂತ್ಕರಿಕಾದ ಸುಮ್ಮನೆ ಆಯ್ತು. ಅಲ್ಲಿ ಅಗ್ಲ ಮಾಡಿಕಾದ ನೋಡ, ಇಲ್ಲ ಅಗ್ಲ ಮಾಡಿಕಾದ ನೋಡ. ಆ ಬನ್ಗಟ್ಟಿ ಕೆಡೆ ಇಕ್ಕಿದ್ರೆ ಒಂಚೂರು ಎಡದ ಕಡೆ ತಂದು ಬಿಡ್ತಾರೆ ಕೆಡೆಗೆ. ಮಾತಾಡ್ತೀನಿ ಸರ್. SLC ಓದಿರ್ತೀವಿ, ಈಗ 10 ಸರಿ ಅದೇ ಓದ್ತಾರ. ಹೊಸ ಹೊಸ ಹೇಳಿ ಸರ್ ನೀವು ನೋಡಿ. ಬರೀ ಹಳೆ ಅಂತ ಹೇಳ್ತಾ ನೋಡಿ ಈಗ ಏನೇನು ನೋಡೋರು ಅವ್ರು ಮೇಡಮ್ ಕರ್ಸಿಂತಂದು ಅವ್ರು ಬಂದಿಲ್ಲ. ಆಯ್ತು, ಈ ಸೇತು ಸರಿ ಇಲ್ಲ ಇದ್ಮೇಲೆ ಹಣ ಬಿಡುಗಡೆ ಹೆಂಗ್ ಮಾಡಿದ್ರಿ? ಆ ಕೆಲಸ ಯಾಕೆ ಮಾಡಿಕೊಂಡ್ರಿ? ನಮ್ಗೆ ಸೇತುವೆ ಸುದ್ದಿನೇ ಬೇಡ. ನಮ್ಗೆ ಎನ್ವೈರ್ಮೆಂಟ್ ಮಾಡಿಸ್ಬಿಟ್ಟವ್ರೆ ಕಿತ್ತಾಕಿ. ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಸಮಸ್ಯೆ ಬಗೆಹರಿಸಿದ್ದಾರೆ. ನೀವು ಅದೇ ರಾಗ ಅದೇ ಹಾಡು ಹೇಳ್ತಾರೆ. ಕೇಸ್ ಸಿಗಿದ್ದಾರೆ, ಕೋರ್ಟ್ ಕೇಸ್ ಐತೆ ಅಂದ್ಮೇಲೆ ಇನ್ನು ಯಾವತ್ತು ಮಾಡಂಗೆ ಇಲ್ಲಪ್ಪ. ನಾನು ಹೇಳೋದು ಬರೀ ಕೇಸ್ ಹಂಗಲ್ಲ. ನಾನು ಹೇಳೋದು ಈ ಹೇಳಿಕೆ ಅದಕ್ಕೆ ಒಂದಿನ ತಾಡ್ರಿ ಇನ್ಸ್ಪೆಕ್ಟರ್ ಹೇಳಿದ್ರೆ ಒಪ್ಕೊತೀನಿ. ಹೆಂಗೆ ಅಂದ್ರೆ ನಡ್ರಿ ಮೊದಲು ನಾನು ಬರ್ತೀನಿ, ಮಾತಾಡೋದು ಸಾಲ್ವೇಷನ್ ಮಾಡೋದು. ನಿಮ್ ದಾಟಿ ಎಲ್ಲ ಹೆಂಗೈತೆ ಗೊತ್ತಾ? 12ನೇ ತಾರೀಕು ಜಗಳನ್ನ ಒಪ್ಪಿಸ್ತಾ ಇದ್ರಿ ನೀವು. 12ನೇ ತಾರೀಕು ಕೋರ್ಟ್ ಅದೇ ನೋಡ್ಕೊಂಡು ಹೇಳೋದು. ನಾವು ಜಗಳ ಹೇಳೋದು 12ನೇ ತಾರೀಕು ಕಂಡು ತಡೆದು ಬಿಡ್ತೀವಿ. ಎಲ್ಲ ಜಗಳ 12ನೇ ತಾರೀಕು ಕಂಡು ತಡೆದು ಬಿಡ್ತೀವಿ. 13ನೇ ತಾರೀಕಿಗೆ ನೀವು ನ್ಯಾಯ ಕೊಡಿಸ್ತೀರಾ ಅಂತ ಕೇಳೋದು. ಇಂಥ ಉತ್ತರ ಇಲ್ಲ. ನೀವ್ ಹೆಂಗ್ ಮಾತಾಡ್ಬೇಕು ಗೊತ್ತಾ? ಇನ್ನೂ 5 ದಿನ ಟೈಮ್ ತಗೊಳ್ಳಿ ನಿಮ್ ಸಾಹೇಬ್ರ ಹತ್ರ. ನಿಮ್ ಸಾಹೇಬ್ರಿಗೆ 1-4 ಹಚ್ಬೇಕಾದ್ರೆ ಸುಳ್ಳು ಹೇಳಿ. ನಾವು ಏನೋ ಪ್ಲಾನ್ ಮಾಡಿದೀವಿ, ಅದೆಲ್ಲ ಇನ್ನೂ ಬೇರೆ ಎಕ್ಸ್ಟ್ರಾ ಹೇಳಿ ನೀವು. ಸರ್ ಅವರು ರಸ್ತೆಲೆ ಕುಂತವ್ರೆ, ರಸ್ತೆ ತಡೆ ಆಗೈತೆ, ಎಲ್ಲ ಜಾಮ್ ಆಗೈತೆ, ಇನ್ಸ್ಪೆಕ್ಟರ್ ಮಾತಾಡ್ತಾರೆ ನೋಡಿ, ಇನ್ನು ಕೊಡಿ. ಒಂದು ಟೈಮ್ ತಗೊಂಡು ಸರಿಯಾದ ಸಾಲ್ವೇಷನ್ ಮಾಡೋದಕ್ಕೆ ಒಂದು ಇವತ್ತಿಂದ ಸರಿಯಾದಂತ ಪ್ಲಾನ್ ಮಾಡಿ ಒಂದು ಟೈಮ್ ಹೇಳಿ. ನಾವ್ ಇಲ್ಲಿಂದ ಹೊರಡ್ತೀವಿ ಇಲ್ವಾ? ನಿಮ್ ಏನ ಕರ್ಸಿ ಈಗ ಕರ್ಸಿಕೊಂಡು ನಾವು ಜಾಗ ಬಿಟ್ಟು ಸರಿ ಕರ್ಸಿ ಅವ್ರ ಹೆಸರು ಬರ್ತಾರೆ ಬರ್ಲಿ. ಇವತ್ತು ಬೆಳಗಾನ ಆಗ್ಲಿ ಇರ್ತೀವಿ. ಅಲ್ಲ ಒಂದ್ ನಿಮಿಷ ಮಾತಾಡ್ಲಿ. ಅಲ್ಲ ಅಲ್ಲ ಅವ್ರು ಹೇಳ್ತಾ ಇರೋದು ಸರ್, ಜನ ಒಂದ್ ನಿಮಿಷ ಅವರು ಇಂಟ್ರೆಸ್ಟ್ ತಗೊಂಡ್ರೆ ಹೇಳ್ತಾ ಇರೋದು. ನೀವು ತಗೋಬೇಕಾದಂತ ಇಂಟ್ರೆಸ್ಟ್ ಅವ್ರ ತಗೋತಾವ್ರೆ. ಮಾತಾಡ್ಸಿ ನಾವ್ ಗಲಾಟೆ ಐತೈತೆ, ಎಲ್ಲ ರಸ ತಡೆ ಆಗೈತೆ, ಬಂದ್ಗಳಾಗದೆ ಸರ್ ಅಂತ ಅಂದ್ಬಿಟ್ಟು ಹೇಳಿ. ಇಲ್ವಾ? ಅವ್ರು ಏನ್ ಹೇಳ್ತಾರೆ ಹೇಳಿ, ನಾವೇನ್ ಮಾಡ್ಬೇಕು ಮಾಡ್ತೀವಿ. ಇದೇ ಜನ ರಸ್ತೆಗೆ ಹೋಗಿ ಕೂತ್ಕೊತೀವಿ. ಒಂದ್ ನಿಮಿಷ ತಾಳ್ರಿ, ಜೈಲ್ ಬರೋ ಕಾರ್ಯಕ್ರಮ ಮಾಡ್ತಿದ್ದೇನ್ರಿ. ನಾವ್ ಇನ್ನೊಂದ್ ಮಾಡ್ತೀವಿ ಹೋರಾಟ. ಮಾತಾಡಿ. ಎಲ್ಲಿಯ ತನಕ ಹೋರಾಟ? ಶಿವರಾತ್ರಿ ಮಾಡಿ 18ನೇ ತಾರೀಕು 18ನೇ ತಾರೀಕಿಂದ ಸತತವಾಗಿ ಏನಪ್ಪ ಇದು ಕೊನೆ ಹೋರಾಟ. ಇಲ್ಲೇ ಹೋಗ್ತಿದೀವಿ ಸರ್. ಜೈಲ್ ಬರೋ ಕಾರ್ಯಕ್ರಮ ಒಪ್ಪಿಗೆಪ್ಪ, ಜೈಲ್ ತುಂಬಿ ನಮ್ನ ಅಂತೇಳಿ ಕಾರ್ಯಕ್ರಮ ಒಪ್ಪಿಗೆನಾ? ಅಲ್ಲ ಹೇಳ್ಬಿಡಿ. ಆಮೇಲೆ ಅದ್ಬೇಡ ಅಣ್ಣ, ಸಿಂಪಲ್ ರಸ್ತೆ ಮಾಡೋಣ, ಪತ್ರಿಕೆ ಬರೋದಿಲ್ಲ. ಒಪ್ಪಿಗೆನಾ? ಜೈಲ್ ತುಂಬಿ ಕಾರ್ಯಕ್ರಮ ಅವತ್ತೊಂದಿನ ಅರೆಸ್ಟ್ ಮಾಡಿ ಎಲ್ಲ ಸೇರ್ಕೊಳ್ತಾರೆ. ಒಪ್ಪಿಗೆಪ್ಪ ಎಲ್ಲರೂ ಗ್ರಾಮ ಬಂದರು ಎಲ್ಲ ಒಪ್ಪಿಗೆ ಗಮನ ಒಂದು ಹೋರಾಟಕ್ಕೆ ಇವತ್ತೊಂದು ದಿನ ಎಲ್ಲ ಭಾಗವಹಿಸುವಂತ ನಮ್ಮೆಲ್ಲ ಈ ಭಾಗದ ಬಂಧುಗಳು ಇವತ್ತಿಗಾಗಲೇ 19 ಧರಣಿಗೆ ವ್ಯವಸ್ಥೆ ಮಾಡ್ಕೊಂಡಿದ್ರಿ. ಅದನ್ನ ಕ್ಯಾನ್ಸಲ್ ಮಾಡಿ ಅವ್ರ ಮಾತಿನಂತೆ ಇನ್ಸ್ಪೆಕ್ಟರ್ ಮಾತು ಮೈದಲ್ಲಿ ಬೈದಾರೆ. ಇದೇ ಒಂದು ಅವಕಾಶ ಕೊಡಬೇಕಂತ ಹೇಳಿ ಮಾತಾಡಿದ್ವಿ. ಈ ಭಾಗವಹಿಸುವಂತ ತಮ್ಮೆಲ್ಲರಿಗೂ ಹೋರಾಟದ ಪರವಾಗಿ ಕೃತಜ್ಞತೆಗಳನ್ನ ಅರ್ಪಿಸ್ತಾ ಇದ್ದೀವಿ.